ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ಹಲ್ಲೆಯನ್ನ ಸಮರ್ಥನೆ ಮಾಡಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಪರ ಮಾತನಾಡುತ್ತಾ ಸಿಟಿ ರವಿ ಅವರು ಮುಲ್ಲಾಗಳ ಎದೆ ಸಿಡಿದರೆ ಮೂರಕ್ಷರ ಇಲ್ಲ ಎಂಬ ಹೇಳಿಕೆಯನ್ನ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧ ನ್ಯಾಯಯುತವಾಗಿ ಹೋರಾಟ ಮಾಡುತ್ತಿದ್ದ ವಿದ್ಯಾರ್ಥಿ ಯುವಜನರ ಮೇಲೆ ನಡೆದಿರುವ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿತ್ತು ಎಂದು ಗೌಸ್ ಮುನೀರ್ ಹೇಳಿದರು. ಈಗಾಗಲೇ ದೇಶದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಸೋರಿಕೆಯಲ್ಲ, ಈ ನೀಟ್ ಪತ್ರಿಕೆಯನ್ನು ಮಾರಾಟ ಮಾಡಿದರೆ ಇದೊಂದು ದಂಧೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಇದನ್ನು ಏನು ಮೂರು ಸತಿ ನಿರಂತರವಾಗಿ ಆಯಿತು. ಇದರಲ್ಲಿ ನೊಂದಂಥ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಗಳು, ಅವರ ತಾಯಂದಿರು ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ. ಇದನ್ನು ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಇಡೀ ದೇಶದಲ್ಲೂ ಕೂಡ ನಡೆದಿದೆ. ಅಲ್ಲಿ ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಇಲ್ಲ. ಅಭಿಜಿತ್ ದೀಪ್ಕೆ ಅಂತಕ್ಕಂಥ ಹುಡುಗ, ಒಬ್ಬ ದಲಿತ ಹುಡುಗ ಇದ್ದಾನೆ, ಈ ಹೋರಾಟವನ್ನು ಕೈಗೆತ್ತಿಕೊಂಡಿರುವಂಥದ್ದು. ಅಲ್ಲಿ ಅನ್ನವನ್ನು ಕೊಡ್ತಿರುವಂಥದ್ದು ಜುನೈದ್ ಅಂತೇಳಿ ಒಬ್ಬ ಮುಸ್ಲಿಮ್ಸ್ ಹುಡುಗ. ಅಲ್ಲಿ ಬಂದಂಥ ಪ್ರತಿಭಟನೆಗೆ ಬಂದಂಥವರಿಗೆ ನೀರಿನ ವ್ಯವಸ್ಥೆ ಮತ್ತು ತಂಪು ಪಾನೀಯಗಳು ಈ ರೀತಿ ಒಬ್ಬ ಸಿಖ್ ಹುಡುಗ ಕೊಡ್ತಾ ಇದ್ದಾನೆ. ಇಲ್ಲಿ ಪ್ರತಿಭಟನೆಗಳು ಯಾವುದೇ ರೀತಿಯ ಧರ್ಮದ ಲೇಪಗಳಿರಲಿಲ್ಲ. ನಿಜವಾದ ನೊಂದಂಥವರು, ಈ ವ್ಯವಸ್ಥೆಯ ವಿರುದ್ಧ ಇರ್ತಕ್ಕಂಥವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಇಲ್ಲಿ ಮುಸಲ್ಮಾನರು ಎಲ್ಲಾದರೂ ಪ್ರತಿಭಟನೆ ಮಾಡಿದರೆ ಎಲ್ಲ ರೀತಿಯ ಬಲ ಪ್ರಯೋಗವನ್ನು ಮಾಡ್ತಿದ್ರು. ಒಂದು 4-5 ಜನ ಕೊಲ್ತಾ ಇದ್ರು. ಹೇಗೆ ಮಂಗಳೂರಲ್ಲಿ NRC ಹೋರಾಟಗಳನ್ನು ಮಾಡಬೇಕಾದ್ರೆ ಇಬ್ಬರನ್ನ ಕೊಂದು ಆ ಹೋರಾಟವನ್ನು ಹತ್ತಿಕ್ಕಿದ್ರು. ಅದೇ ರೀತಿ 1 ವರ್ಷಗಳ ಕಾಲ ರೈತರು ಹೋರಾಟ ಮಾಡಬೇಕಾದ್ರೆ ಖಲಿಸ್ತಾನಿಗಳು ಅಂತ ಅವ್ರನ್ನ ಹೇಳಲಾಯಿತು. ಅದೇ ರೀತಿ ಯಾವುದೇ ರಾಜಕೀಯ ಪಕ್ಷಗಳು ಮಾಡಿದರೆ ಏನು ರಾಜಕೀಯ ಒಂದು ಸಾಂವಿಧಾನಿಕ ಸಂಸ್ಥೆಗಳನ್ನ ಬಿಜೆಪಿ ಸರ್ಕಾರ ತಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿದೆ, ಅದನ್ನ ಪ್ರಯೋಗ ಮಾಡಿ ಆ ಹೋರಾಟವನ್ನ ಹತ್ತಿಕ್ಕೋದು. ಆದ್ರೆ ಜೆನ್ಸಿಗಳು ಅಂತೇಳಿ ಏನು ಯುವಕರು ಹೋರಾಟ ಮಾಡ್ತಿದ್ದಾರೆ, ಈ ಯುವಕರನ್ನ ಅವ್ರನ್ನ ಯಾವ ರೀತಿಯ ಲೇಬಲ್ ಸ್ಟಿಕ್ಕರ್ ಅನ್ನ ಹೊಡೆಯಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಮೊದಲಿಂದನೂ ಕೂಡ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಏನು ವಿಶ್ವಗುರು 56 ಇಂಚಿನ ಎದೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕೂಡ ಈ 56 ಇಂಚಿನ ಎದೆಯಲ್ಲಿ ಮನುಷ್ಯತ್ವ, ಮಾನವೀಯತೆ, ಶಿಕ್ಷಣದ ಅರಿವು ಈ ದೇಶ ಎತ್ತ ಕಡೆ ಸಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದೇ ಅಜೆಂಡಾ, ಹಿಂದುತ್ವದ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಬೇಕು ಅನ್ನೋದಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಿಜೆಪಿಯ ನಾಯಕರುಗಳ ಮಕ್ಕಳು ಕೂಡ ಇದ್ದಾರೆ. ತಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಮಕ್ಕಳ ಹೇಳಿಕೆಗಳು. ಸೊ ಈ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತನ್ನ ಪ್ರಯತ್ನಗಳನ್ನ ಸೋತು ಕುತ್ತಿಗೆ ಹೋಗೋದು ಬೇಡ ಅಂತೇಳಿ ಒಂದು ಬೆರಳನ್ನ ಮಾತ್ರ ತೆಗೆದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಕೊನೆಗಿದು ಈ ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಆಗ್ಬೋದು. ಏನು ಬೇರೆ ದೇಶಗಳಲ್ಲಿ, ನೇಪಾಳ ಬೇರೆ ರೀತಿಯಲ್ಲಿ ಒಂದು ಅಧಿಕಾರದ ಸ್ಥಾನ ಪಲ್ಲಟ ಆಯಿತು, ಈ ದೇಶದಲ್ಲೂ ಕೂಡ ಸ್ಥಾನ ಪಲ್ಲಟ ಆಗುತ್ತೆ, ನಮ್ಮ ಕುತ್ತಿಗೆಗೆ ಬರುತ್ತೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ತಗೊಂಡಿದ್ದಾರೆ. ಅಲ್ಲಿ ಹೋರಾಟಗಾರರನ್ನ ಇವರು ಖಲಿಸ್ತಾನಿಗಳು, ಪಾಕಿಸ್ತಾನ ಬೆಂಬಲಿತರು ಅಂತ ಹೇಳಿದ್ರೆ, ಉಪವಾಸ ಸತ್ಯಾಗ್ರಹ ಕೂತಿರುವಂತಹ ಒಬ್ಬರ ಹತ್ರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ತಂಪು ಪಾನೀಯವನ್ನು ಕೊಡೋದ್ರ ಮುಖಾಂತರ ಉಪವಾಸವನ್ನ ಕೈ ಬಿಡಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದನ್ನ ವಿರೋಧಿಸಿ ಕೇಂದ್ರ ಸರ್ಕಾರದ ಪರ ಬಿಜೆಪಿ ಸಮರ್ಥನೆ ಮಾಡಿಕೊಂಡು ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಟಿ ರವಿ ಅವರು ನ್ಯಾಯಯುತವಾದ ಹೋರಾಟವನ್ನ ದಮನ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಯುವಜನರ ಮೇಲೆ ನಡೆದಿರುವ ಹಲ್ಲೆಯನ್ನ ಸರಿ ಎಂದು ಮಾತನಾಡುತ್ತಾ, ಮುಲ್ಲಾಗಳು ವಿದ್ಯಾರ್ಥಿಗಳ ಪರ ಮಾತನಾಡುತ್ತಾರೆ, ಅವರಿಗೆ ಎದೆ ಸಿಡಿದರೆ ಮೂರಕ್ಷರ ಇಲ್ಲ ಎಂದು ಒಂದು ಕೋಮನ್ನ ಗುರಿಯಾಗಿಟ್ಟುಕೊಂಡು ಕೋಮು ಗಲಭೆ ಹಚ್ಚುವ ಮೂಲಕ ಈ ಹೋರಾಟವನ್ನ ದಿಕ್ಕು ತಪ್ಪಿಸುವ ಖಂಡನೀಯ ಹೇಳಿಕೆಗಳನ್ನ ನೀಡುತ್ತಾ ಕೋಮು ಗಲಭೆ ಹುನ್ನಾರವನ್ನ ನಡೆಸಿದ್ದಾರೆ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಲ್ಲಗಳು ಅಂತ ಹೇಳಿ ಒಂದು ವಿಡಿಯೋವನ್ನ ಪ್ಲೇ ಮಾಡ್ತಾರೆ. ಆ ವಿಡಿಯೋ ನಮ್ಮ ಹತ್ರ ಅದಕ್ಕಿಂತ ಮೊದಲೇ ನೋಡಿದ್ದು.
ಬಿಹಾರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುವಂಥ ಕೇಸು. ಅಲ್ಲಿ ಕಂಪ್ಲೇಂಟ್ ಕೊಟ್ಟವರು ಏನು ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟವರಿಗೂ ಈ ಮುಲ್ಲನಿಗೆ ಏನು ಸಂಬಂಧ ಅಂತ ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಸಂಬಂಧ ಯಾರಿಗಿದೆ ಅಂದ್ರೆ, ಇವರು ಆಕ್ಸಿಡೆಂಟ್ ಅಲ್ಲಿ ಇಬ್ಬರನ್ನು ಕೊಂದ್ರಲ್ಲ, ಇವರಿಗೂ ಅಲ್ಲಿ ತಾರ್ ಜೀಪ್ ಇತ್ತಲ್ಲ, 3 ವೆಹಿಕಲ್ಗೆ ಹೊಡೆದಿದ್ದಾನೆ, ಒಂದು ಕಾರಿಗೆ ಹೊಡೆದಿದ್ದಾನೆ, ಇನ್ನೊಂದು ಬೈಕಿಗೆ ಹೊಡೆದಿದ್ದಾನೆ, ಒಂದು ಮಗು ಸೀರಿಯಸ್ ಇದೆ, 3 ಜನ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಬಿಜೆಪಿಯ ಲೋಗೋ ಆ ತಾರ್ ಜೀಪಿನ ಹಿಂದೆ ಇದೆ. ಹಾಗಾಗಿ ಅಲ್ಲಿ ಆಕ್ಸಿಡೆಂಟ್ ಮಾಡಿರುವಂತ ಅವನಿಗೂ ಇಲ್ಲಿ ಆಕ್ಸಿಡೆಂಟ್ ಮಾಡಿ ಇಬ್ಬರನ್ನ ಕೊಂದಿರಲ್ಲ ಸಿ.ಟಿ. ರವಿ, ಇವರಿಗೂ ಸಂಬಂಧ ಇರುವಂತದ್ದು. ಹಾಗಾಗಿ ಈ ಸುಳ್ಳುಗಳು ಸಿ.ಟಿ. ರವಿ ಅವರೇ ಹೇಳಿದಂಗೆ ಸತ್ಯ ಹೊಸಲು ದಾಟೋದಕ್ಕಿಂತ ಮೊದಲು ಸುಳ್ಳು ಊರೆಲ್ಲ ಸುತ್ತಿತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವು ಮಾಧ್ಯಮದ ಸ್ನೇಹಿತರು ಕೂಡ ಅಲ್ಲೇ ಪ್ರಶ್ನೆ ಮಾಡ್ತಾರೆ, ವಿಡಿಯೋ ಇದು ಬೇರೆ ಅಂತ ಹೇಳಿ. ಅಂದ್ರೆ ಇವರ ಜ್ಞಾನ ವಾಟ್ಸಪ್ ಯೂನಿವರ್ಸಿಟಿಯಿಂದ ತಗೊಂಡು ಇಲ್ಲಿ ಬಂದು ಜನರ ಹತ್ರ ಇಡುವಂಥದ್ದು. ಹಾಗಾಗಿ ಇವ್ರ ಮೇಲೆ ಏನು ದೂರು ದಾಖಲಾಗಿತ್ತು, ಇವ್ರ ಮನೆಗೆ ಪೊಲೀಸ್ ಹೋಗ್ಬೇಕಾದ್ರೆ, ಮಾಮೂಲಿ ಜನರ ಮನೆಗೆ ಪೊಲೀಸ್ ಹೋಗ್ಬೇಕಾದ್ರೆ ಯಾವುದೇ ರೀತಿಯ ಫೋನು ಮಾಡಿ ಹೋಗಲ್ಲ. ಸೊ ನಮಗೆ ಅನುಮಾನಗಳಿದೆ, ಇವರಿಗೆ ಮೊದಲೇ ಪೊಲೀಸ್ ಇಲಾಖೆ ಒಳಗಡೆ ಇವರಿಗೆ ಫೋನ್ ಮಾಡಿ ಹೇಳಿ ಇವ್ರ ಮನೆಗೆ ಹೋಗಿದ್ದಾರೆ. ಯಾವುದೇ ಎಲ್ಲರೂ ಭಾಷಣಗಳನ್ನ, ಕೋಮು ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತೀವಿ, ಯಾವುದೇ ರೀತಿಯ ಮುಲಾಜಿಗಳು ನೋಡಲ್ಲ ಅಂದವರಿಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಕ್ಕಾಗದೆ ಇರುವಂತ ಈ ರಾಜ್ಯ ಸರ್ಕಾರನೂ ಕೂಡ ಎಲ್ಲೋ ಬಿಜೆಪಿ ಪರವಾಗಿರುವಂತವ್ರನ್ನೇ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಪೊಲೀಸರು ಕೂಡ ಅವರಿಗೆ ಫೋನ್ ಮಾಡ್ಕೊಂಡು ಹೋಗಿರ್ಬೋದು ಅಂತೇಳಿ, ಸೊ ಆರೋಪ ಅಲ್ಲ, ತನಿಖೆ ಆಗಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರ ಏನು ಜನರಿಗೆ ಮಾತು ಕೊಟ್ಟಿತ್ತು, ಆ ಮಾತಿನ ಪ್ರಕಾರ ನಡೀತಾ ಇಲ್ಲ. ಏನು ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ ಕೇಸಲ್ಲಿ ನಾವು ಬಂಧನ ಮಾಡಲ್ಲ ಅಂತೇಳಿ ಏನು ಕೋರ್ಟಿಗೆ ಸಂದೇಶವನ್ನು ಕೊಟ್ಟಿದ್ರು ಇವರು, ಅದೇ ರೀತಿ ಸಿ.ಟಿ. ರವಿಯು ಕೂಡ ಇವರು ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಅದೇ ರೀತಿ ಇವರು ಏನು ವಿಡಿಯೋಸ್ ಅನ್ನ ತೋರಿಸಿ ದೆಹಲಿಯ ಪ್ರತಿಭಟನೆ ಅಂತ ಹೇಳಿದಾರಲ್ಲ, ಅದನ್ನು ಕೂಡ ನಾವು ಈಗ ಸೈಬರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು, ಒಂದು ದೂರನ್ನ ದಾಖಲು ಮಾಡ್ತಾ ಇದ್ದೀವಿ. ITI ಆಕ್ಟ್ ಪ್ರಕಾರ ಇದನ್ನು ಕೂಡ ತಗೋಬೇಕು ಮತ್ತು ದೇಶದಲ್ಲಿ ಕೋಮು ಗಲಭೆಗೆ ಪ್ರಚೋದನೆಯನ್ನ ಕೊಡ್ತಕ್ಕಂಥ ಒಂದು ಫಾಲ್ಸ್ ವಿಡಿಯೋವನ್ನ ತೋರಿಸಿ, ಇಲ್ಲೂ ಕೂಡ ಜಂತರ್ ಮಂತರಲ್ಲೇ ನಡೆದಿದೆ ಅಂತ ಹೇಳಿ ತೋರಿಸಿ ಸುಳ್ಳನ್ನ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಏನು ಬಿಜೆಪಿ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಏನು ಗೋಪುರವನ್ನ ಕಟ್ಟಿದ್ದಾರೆ, ಸುಳ್ಳಿನ ಸಾಮ್ರಾಜ್ಯದ ಮೇಲೆ ದೇಶವನ್ನ ಆಳ್ತಿದ್ದಾರೆ, ಜನರ ರಕ್ತದ ಮೇಲೆ ಆಳ್ತಿದ್ದಾರೆ ಮತ್ತು ವಿರೋಧ ಪಕ್ಷಗಳು ವಿರೋಧಗಳು ಇಲ್ಲದೆ ಇರುವಂತ ನಮ್ಮ ಪರ ಯಾರೂ ಕೂಡ ಮಾತನಾಡಬಾರ್ದು ಅಂತ ಹೇಳಿ ಒಂದು ವ್ಯವಸ್ಥಿತವಾದ ಸಂಚು ಮಾಡ್ತೀವಲ್ಲ, ಸೊ ಇದ್ರ ವಿರುದ್ಧನೂ ಕೂಡ ಜನಜಾಗೃತಿಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಮುಂದೆ ಅತೀಕ್ ಸುದ್ದಿಗೋಷ್ಠಿಯಲ್ಲಿ ಅತೀಕ್, ಜಿಲನ್, ಮೊಹಮ್ಮದ್, ಅಬ್ರಾರ್, ರುಮಾನ್ ಉಪಸ್ಥಿತರಿದ್ದರು.